ಗಾಳಿಪಟದ ಕನಸು. ಚಿಕ್ಕ ಹಳ್ಳಿಯ ತುಂಬಾ ಹಸಿರಿನ ನಡುವೆ ರಾಘವ ಎಂಬ 12 ವರ್ಷದ ಹುಡುಗ ಇದ್ದ. ಅವನಿಗೆ ಗಾಳಿಪಟ ಎಂದರೆ ಪ್ರಾಣ. ಶರತ್ಕಾಲದ ತಂಗಾಳಿ ಬೀಸತೊಡಗಿದಾಗ ಅವನ ಕಣ್ಣುಗಳು ಆಕಾಶವನ್ನೇ ನೋಡುತ್ತಿದ್ದವು. ಈ ಬಾರಿ ಊರಿನ ದೊಡ್ಡ ಗಾಳಿಪಟ ಸ್ಪರ್ಧೆ ಇತ್ತು. ಪ್ರಶಸ್ತಿ 1 ಸೈಕಲ್ ಮತ್ತು 5,000 ರೂಪಾಯಿ. ರಾಧವನ ತಂದೆ ರೈತ. ಹೆಚ್ಚಿನ ಹಣವಿಲ್ಲ. ಆದರೂ ರಾಧವನ ಕಣ್ಣಲ್ಲಿ ಒಂದು ನಿಶ್ಚಯ ಇತ್ತು, ಈ ಬಾರಿ ನಾನೇ ಗೆಲ್ಲಬೇಕು. ಅವನು ತನ್ನ ಹಳೆಯ ಪಾಡ್ಗಳು, ತುಂಡು ಕಾಗದ, ಬೆಂಬೂದ ದಂಡಗಳು, ತಾಯಿಯ ಹಳೆಯ ಸೀರೆಯ ತುಂಡು ಎಲ್ಲವನ್ನೂ ಬಳಸಿ ಒಂದು ವಿಶೇಷ ಗಾಳಿಪಟ ಮಾಡಿದ. ಅದು ದೊಡ್ಡದಲ್ಲ, ಆದರೆ ಅದರ ಆಕಾರ ಅದ್ಭುತವಾಗಿತ್ತು. ಒಂದು ರಾಜಹಂಸದ ಚಿತ್ರ ಕೆಂಪು, ನೀಲಿ, ಹಳದಿ ಬಣ್ಣಗಳಲ್ಲಿ ರಾಘವನೇ ಕೈಯಿಂದ ಬರೆದಿದ್ದ. ಸ್ಪರ್ಧೆಯ ದಿನ ಬಂತು. ಊರ ಹೊರಗಿನ ದೊಡ್ಡ ಬಯಲಿನಲ್ಲಿ ನೂರಾರು ಗಾಳಿಪಟಗಳು ಆಕಾಶವನ್ನು ತುಂಬಿದ್ವು. ದೊಡ್ಡದು, ಚಿಕ್ಕದು, ಡ್ರ್ಯಾಗನ್, ಹಕ್ಕಿ, ವಿಮಾನ, ಎಲ್ಲಾ ರೀತಿಯವು. ರಾಧವ ತನ್ನ ರಾಜಹಂಸವನ್ನು ಹಾರಿಸಿದ. ಮೊದಲೇ ಗಾಳಿ ಸ್ವಲ್ಪ ದುರ್ಬಲವಾಗಿತ್ತು. ಅವನ ಗಾಳಿಪಟ ಸ್ವಲ್ಪ ಹೊತ್ತು ಕೆಳಗೆ ಬಂದು ಬಿಟ್ಟಿತು. ಜನರು ನಕ್ಕರು. ಇದೇನಯ್ಯ ಚಿಕ್ಕ ಹಕ್ಕಿ ಎಂದು ಒಬ್ಬರು ಕೇಳಿದರು. ಆದರೆ ರಾಘವ ಧೈರ್ಯ ಬಿಡಲಿಲ್ಲ. ಅವನು ನಿಧಾನವಾಗಿ ದಾರ ಎಳೆದು ಸ್ವಲ್ಪ ಸ್ವಲ್ಪ ಗಾಳಿಯನ್ನು ಹಿಡಿದುಕೊಂಡ. ಒಮ್ಮೆ ಗಾಳಿ ಬಲವಾಗಿ ಬೀಸಿತು. ರಾಜಹಂಸ ಒಂದೇ ದಟ್ಟನೆ ಮೇಲೇರಿತು. ಅದು ಎಷ್ಟು ಸುಂದರವಾಗಿ, ಎಷ್ಟು ಎತ್ತರಕ್ಕೆ ಹಾರಿತು ಎಂದರೆ ಎಲ್ಲರ ಬಾಯಿ ತೆರೆದೇ ಇತ್ತು. ಸ್ಪರ್ಧೆಯ ಕೊನೆಯಲ್ಲಿ ಗಾಳಿಪಟಗಳನ್ನು ಕತ್ತರಿಸುವ ಆಟ ಶುರುವಾಯಿತು. ಒಬ್ಬ ದೊಡ್ಡ ಹುಡುಗನ ಭಾರೀ ಡ್ರ್ಯಾಗನ್ ಗಾಳಿಪಟ ರಾಘವನದನ್ನು ಕತ್ತರಿಸಲು ಮುಂದಾಯಿತು. ಆದರೆ ರಾಘವ ಚತುರನಾಗಿದ್ದ. ಅವನು ತನ್ನ ಗಾಳಿಪಟವನ್ನು ಒಂದು ಚುರುಕಾದ ತಿರುಗುವಿಕೆಯಲ್ಲಿ ತಪ್ಪಿಸಿ ಎದುರಾಳಿಯ ದಾರಕ್ಕೆ ತನ್ನ ಗಾಳಿಪಟದ ದಾರವನ್ನು ಸುತ್ತಿಕೊಂಡ. ಒಂದೇ ಜಗ್ನಲ್ಲಿ ಚಟಾಕ್! ಡ್ರ್ಯಾಗನ್ ಕೆಳಗೆ ಬಿದ್ದು ಹೋಯಿತು. ಕೊನೆಗೆ ರಾಧವನ ರಾಜಹಂಸ ಆಕಾಶದ ಅತ್ಯುನ್ನತದಲ್ಲಿ ಏಕಾಂಗಿಯಾಗಿ ಹಾರಾಡುತ್ತಿತ್ತು. ಜಡ್ಜರು ಘೋಷಿಸಿದರು, ಮೊದಲ ಬಹುಮಾನ ರಾಘವ. ಸಂಜೆಯಾಗುವಾಗ ರಾಘವ ಮನೆಗೆ ಬಂದ. ಕೈಯಲ್ಲಿ ಸೈಕಲ್ನ ಕೀಲಿ. ಆದರೆ ಅವನ ತಂದೆಯ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ನಿನ್ನ ಗಾಳಿಪಟ ಚಿಕ್ಕದಾಗಿದ್ದರೂ ನಿನ್ನ ಕನಸು ದೊಡ್ಡದು ಎಂದು ತಂದೆ ತಬ್ಬಿಕೊಂಡರು. ಆ ರಾತ್ರಿ ರಾಧವ ತನ್ನ ಗಾಳಿಪಟವನ್ನು ಗೋಡೆಗೆ ತಗಲು ಹಾಕಿ ನೋಡುತ್ತಾ ಮಲಗಿದ. ಮನಸ್ಸಿನಲ್ಲಿ ಒಂದೇ ಒಂದು ಆಲೋಚನೆ, ನಾಳೆ ಇನ್ನಷ್ಟು ಎತ್ತರಕ್ಕೆ ಹಾರಬೇಕು, ಇನ್ನಷ್ಟು ದೊಡ್ಡ ಕನಸು ಕಾಣಬೇಕು.